ಎಸ್, ತಾವೆಲ್ಲರೂ ನೋಡ್ತಾ ಇರ್ಬೋದು ಕಾವ್ಯ ಅವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ. ಡೈರೆಕ್ಟ್ ಮನೆಗೇನೆ ಎಂಟ್ರಿ ಕೊಡ್ತಾರೆ ಅಭಿಮಾನಿಗಳು. ಮನೆ ಕೆಳಗಡೆ ಏನಿದೆ ಒಂದು ಪಾರ್ಕಿಂಗ್ ಲಾಟ್ ಅಲ್ಲಿ ಕೇಕ್ ಅನ್ನ ಸಹ ಕಟ್ ಮಾಡಿಸ್ತಾರೆ. ಅದ್ಭುತವಾದಂತಹ ಗಿಫ್ಟ್, ಫೋಟೋ ಫ್ರೇಮ್ ಇಂದ ಹಿಡಿದು ವಾಲ್ ಕ್ಲಾಕ್. ಅಂದ್ರೆ ವಾಲ್ ಕ್ಲಾಕ್ ಯಾವ ರೀತಿ ವಿಶೇಷ ಅಂದ್ರೆ ಆ ರೀತಿಯ ಒಂದು ಗಿಫ್ಟ್ ಕಂಪ್ಲೀಟ್ ಆಗಿ ಅವರ ಕಾವ್ಯ ಫೋಟೋನೇ ಇರುತ್ತೆ ವಾಲ್ ಕ್ಲಾಕ್ ನಲ್ಲಿ. ಆ ರೀತಿಯ ಒಂದು ಕಸ್ಟಮೈಸ್ ಗಿಫ್ಟ್ ಅನ್ನು ಸಹ ನೀಡಿದ್ದಾರೆ. ಬಹಳಷ್ಟು ಜನರಿಗೂ ಕೂಡ ಖುಷಿ ಆಯ್ತು ಈ ಒಂದು ಕ್ಷಣ. ಅಂದ್ರೆ ಬಿಗ್ ಬಾಸ್ ಮುಗಿದ ಬಳಿಕ ಕಾವ್ಯ ಅವರಿಗೆ ಕ್ರೇಜ್ ದುಪ್ಪಟ್ಟಾಗಿರೋ ಸಲುವಾಗಿ ಮುಂಚೆಲ್ಲ ಇರುತ್ತಲ್ಲ ಆ ಕ್ರೇಜ್ ಇರಲಿಲ್ಲ. ಲಾಸ್ಟ್ ಇಯರ್ ಕೂಡ ಇರಲಿಲ್ಲ. ಬಿಗ್ ಬಾಸ್ ಮುಗಿದ ಬಳಿಕವೇ ಇಷ್ಟೊಂದು ಜನ ಕೂಡ ಇಷ್ಟಪಡೋದು. ಕಾವ್ಯ ಅವರನ್ನ ತುಂಬಾ ಜನರು ಇಷ್ಟಪಡೋಕೆ ಕಾರಣ ಗಿಲ್ಲಿ ನಟ ಫ್ಯಾನ್ಸ್ ಎಲ್ಲರೂ ಕೂಡ ಕಾವ್ಯನ ಇಷ್ಟಪಡ್ತಾರೆ. ಹುಟ್ಟುಹಬ್ಬ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ಕಾವ್ಯ ಅವರು ಕೂಡ ಹುಟ್ಟುಹಬ್ಬವನ್ನ ಫ್ಯಾಮಿಲಿಯೊಟ್ಟಿಗೆ, ಸ್ನೇಹಿತರೊಟ್ಟಿಗೆ ಮತ್ತೆ ಅಭಿಮಾನಿಗಳ ಜೊತೆ ಕೇಕ್ ಅನ್ನು ಸಹ ಕಟ್ ಮಾಡುವ ಮೂಲಕ ಆಚರಣೆ ಮಾಡಿದ್ದಾರೆ. ತುಂಬಾನೇ ಖುಷಿ ಅಂತ ಹೇಳ್ಬೋದು. ಹುಟ್ಟುಹಬ್ಬದ ದಿವಸವೂ ಕೂಡ ಸಿನಿಮಾ ಒಂದು ಕಂಪ್ಲೀಟ್ ಆಗಿ ಮೀಟಿಂಗ್ಗಳು ಕೂಡ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾವನ್ನು ಕೂಡ ಟೈಟಲ್ ಅನ್ನು ಕೂಡ ರಿವೀಲ್ ಮಾಡಲಿದ್ದಾರೆ. ಶೂಟಿಂಗ್ ಅಲ್ಲೂ ಸಹ ಭಾಗಿಯಾಗ್ತಾರೆ. ಜೊತೆಗೆ ಹಲವಾರು ಈವೆಂಟ್ಸ್ ಗಳಲ್ಲಿಯೂ ಸಹ ಭಾಗಿಯಾಗ್ತಾರೆ. ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ಕಾವ್ಯ ಅವರಿಗೂ ಕೂಡ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಆಫರ್ಸ್ ಗಳು ಬರ್ತದೆ ಬಿಗ್ ಬಾಸ್ ಬಳಿಕ. ಈವೆಂಟ್ಸ್ ಗಳ ಜೊತೆಗೆ ಸಿನಿಮಾ ಆಫರ್ಸ್ ಗಳ ಕುರಿತು ಕೂಡ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಯಾವ ರೀತಿಯ ಒಂದು ಸಿನಿಮಾವನ್ನ ಸೆಲೆಕ್ಟ್ ಮಾಡ್ತಾರೆ ಕಾದು ನೋಡ್ಬೇಕಿದೆ. ನೀವು ಕೂಡ ಕಾವ್ಯ ಅವರಿಗೆ ಸಪೋರ್ಟ್ ಮಾಡ್ತೀರಾ? ನೀವು ಕೂಡ ಗಿಲ್ಲಿ ಅಭಿಮಾನಿನ ತಪ್ಪದೆ ಕಮೆಂಟ್ ಮಾಡಿ. ಗಿಲ್ಲಿ ಅವರು ಕೂಡ ಕಂಪ್ಲೀಟ್ ಆಗಿ ಬಿಸಿ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಕಾಲ್ ಮಾಡೋ ಮೂಲಕ ಗಿಲ್ಲಿ ಅವರು ಕೂಡ ತಿಳಿಸಿದ್ದಾರೆ. ಖುಷಿಯಾಗಿದ್ದಾರೆ ಕಾವ್ಯ ಅವರು ಅಭಿಮಾನಿಗಳ ಜೊತೆ ಕೇಕ್ ಅನ್ನ ಸಹ ಕಟ್ ಮಾಡಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿರೋದಕ್ಕೆ.